ಶ್ರೀ ಚೆಲುವರಾಜ್ ಪೆರಂಪಳ್ಳಿ. ಇವರು ತೊಟ್ಟಂ ಜಬ್ಬ ಪೂಜಾರಿ ಹಾಗೂ ಪೆರಂಪಳ್ಳಿ ಲಕ್ಷ್ಮೀ ಪೂಜಾರ್ತಿಯವರ ಕಿರಿಯ ಪುತ್ರರಾಗಿ ಜೂನ್ 18, 1957ರಲ್ಲಿ ಜನಿಸಿರುವರು. ತನ್ನ ಶಾಲಾ ದಿನಗಳಲ್ಲೇ ಸಾಹಿತ್ಯದಲ್ಲಿ ಅಭಿರುಚಿ ಹೊಂದಿದ ಇವರು ಬಿ.ಕಾಂ ವ್ಯಾಸಂಗ ಮಾಡಿರುತ್ತಾರೆ. ಪ್ರತಿಷ್ಠಿತ ಸಂಸ್ಥೆಯಾದ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ನಲ್ಲಿ 1984ರಲ್ಲಿ ಉದ್ಯೋಗ ಪ್ರಾರಂಭಿಸಿ ಈ ಸಂಸ್ಥೆಯ ಹೆಸರಾಂತ ಪತ್ರಿಕೆಗಳಾದ ಉದಯವಾಣಿ ದೈನಿಕ, ರೂಪತಾರ ಮಾಸಿಕ ಹಾಗೆಯೇ ತರಂಗವಾರ ಪತ್ರಿಕೆಯ ಸಂಪಾದಕೀಯ ವಿಭಾಗದಲ್ಲಿ ದುಡಿದು 2018ರಲ್ಲಿ ನಿವೃತ್ತರಾಗಿದ್ದಾರೆ. ಅಶ್ವಿನಿ ಪೆರಂಪಳ್ಳಿ ಕಾವ್ಯನಾಮದಲ್ಲಿ ಇವರ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದವು. ನಮ್ಮ ಸಂಸ್ಥೆ ಶ್ರೀ ಬ್ರಹ್ಮ ಬೈದರ್ಕಳ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಬೈದಶ್ರೀ ಆದಿ ಉಡುಪಿ ಇದರ ವಿಶ್ವಸ್ತರು, ಮಾಜಿ ಉಪಾಧ್ಯಕ್ಷರೂ ಆದ ಇವರು 1988ರಲ್ಲಿ ದಾಮೋದರ ಕಲ್ಮಾಡಿಯವರೊಂದಿಗೆ ಬರೆದ ಜನಮಾನಸದಲ್ಲಿ, ಕೋಟಿ ಚೆನ್ನಯರು 2003ರಲ್ಲಿ ಬರೆದ ವೈದ್ಯ ದರ್ಶನ ಸಚಿತ್ರ ಕಥಾಕೋಶ, 2017ರಲ್ಲಿ ತುಳುವಿನಲ್ಲಿ ಬರೆದ ಕೋಟಿ ಚೆನ್ನಯರ್ನ ಅಪ್ಪೆ ದೇಯಿ ಬೈದೆತಿ, 2021ರಲ್ಲಿ ಕನ್ನಡದಲ್ಲಿ ದೇಯಿ ಬೈದೆತಿ ಈ ಕೃತಿಗಳು ನಮ್ಮ ಸಂಸ್ಥೆಯಿಂದ ಪ್ರಕಟಿಸಲ್ಪಟ್ಟಿವೆ. ಇವರು ಯಶಸ್ವಿ ತುಳು ನಾಟಕಕಾರರು ಕೂಡ. ಇವರ ಈ ಮಣ್ಣಿಯೇರೆನ ತುಳು ನಾಟಕಕ್ಕೆ ಧರ್ಮಸ್ಥಳದ ರತ್ನವರ್ಮ ಹೆಗಡೆ ಪ್ರಶಸ್ತಿ ಲಭಿಸಿದೆ. ಮುಗಿಯಂದಿ, ಆಸೆ, ಸಂಸಾರೊಡೊಂಜಿ ಸನ್ಯಾಸಿ, ನೀಂದ್ ಸೋತಿನಕುಲು ಇವರ ಇತರ ನಾಟಕಗಳು. ತುಳು ರಂಗಭೂಮಿಗೆ ನೀಡಿದ ಕೊಡುಗೆಗಾಗಿ ಕರ್ನಾಟಕ ಸರಕಾರವು 2006ರಲ್ಲಿ ಇವರಿಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಏಪ್ರಿಲ್ 5, 2026ರಂದು ನಮ್ಮನ್ನಗಲಿದ ಇವರ ಆತ್ಮಕ್ಕೆ ಪರಮಾತ್ಮನು ಚಿರಶಾಂತಿಯನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ.